ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ಕಡೆಯಿಂದ ಒಂದು ಫೋಟೋ ಕೊಟ್ಟಿದ್ದಾರೆ. ನಿಜವಾದ ದೆವ್ವ ಯಾರು ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವ್ರದ್ದು ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಕೊಟ್ಟಿದ್ದಾರೆ. ಮತ್ತೆ ದೆವ್ವ ಬಿಡಿಸೋಕೆ ರೆಡಿ ಇದ್ದೀರಾ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ನಾಳೆ ಎಪಿಸೋಡಲ್ಲಿ ಇಲ್ಲಿ ದೆವ್ವ ಯಾರ ಮೇಲಿದೆ ಅವ್ರು ಖಂಡಿತವಾಗ್ಲೂ ಕಿಚ್ಚ ಸುದೀಪ್ ಅವರು ಬಿಡಿಸ್ತಾರೆ ಅಂತಂದ್ಬಿಟ್ಟು ಅನ್ನಿಸ್ತದೆ. ಆಲ್ಮೋಸ್ಟ್ ಬಿಡಿಸ್ಲಿಲ್ಲ ಅಂದರೆ ಏನೂ ಕೂಡ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ನಾವು ನಿಮಗೆ ಕೇಳಬೇಕಷ್ಟೇ, ಸಾರಿ ಕೇಳಿಸಿ ಸರ್ ಅಂತಂದ್ಬಿಟ್ಟು. ಬಟ್ ಈ ಒಂದು ಮೆಸೇಜ್ ಅವ್ರಿಗೆ ರೀಚ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಕಳೆದ ವಾರನೇ ಇಲ್ಲಿ 2-3 ಸತಿ ನೀವು ನೋಡಿರ್ಬೋದು, ಇಲ್ಲಿ ಅಶ್ವಿನಿ ಗೌಡ ಅವರು ಫ್ರೀ ಪ್ರಾಡಕ್ಟ್ ಅಂತಂದ್ಬಿಟ್ಟು ಕಾವ್ಯ ಅವ್ರಿಗೆ ಅಂದ್ರು. ಆ ಒಂದು ವಿಚಾರಕ್ಕೂ ಕೂಡ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾಸ್ ಸಿಕ್ಲಿಲ್ಲ. ಮತ್ತೆ ಕಾರ್ಟೂನ್ ಅನ್ನೋ ವಿಚಾರ ಇಲ್ಲಿ ಮಾತಾಡಿದ್ದೆ. ರಕ್ಷಿತಾ ಅವರು ಕಾರ್ಟೂನ್ ತರ ಇದ್ದಾರೆ ಅಂತ ಹೇಳಿದ್ದೆ ಅವರು. ಆದ್ರೆ ಇಲ್ಲಿ SR ನೋ ಬೋರ್ಡ್ ಹಿಡಿಬೇಕಾದ್ರೆ ಇಲ್ಲ, ಅವರು ಮೆಚುರಿಟಿ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅರೆ ಇವತ್ತು ಬೆಳಿಗ್ಗೆ ಪ್ರೋಮೋ ಬಿಟ್ಟಾಗ ಚೈಲ್ಡ್ ತರ ಆಡ್ತೀಯ ಅಂತ ಕೂಡ ಅವರೇ ಬೈದ್ರು. ಅಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಕ್ಲಾಸೇ ಸಿಕ್ಲಿಲ್ಲ. ಆಲ್ಮೋಸ್ಟ್ ಈ ರೀತಿಯಾಗಿ ಮಾತಾಡಿದ್ರು ಕೂಡ. ಫ್ರೀ ಪ್ರಾಡಕ್ಟ್ ಇರ್ಬೋದು, ಕಾರ್ಟೂನ್ ಅಂತ ಮಾತಾಡಿದ್ದಿರ್ಬೋದು. ಮತ್ತೆ ಇಲ್ಲಿ ಬ್ಲಡ್ ಬಂದಿಲ್ಲ ಅಂದ್ರೂ ಕೂಡ ಕುಂಕುಮ ಹಚ್ಕೊಂಡ್ಬಿಟ್ಟು ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಯಿತು ಅಂತ ಅಂದ್ಬಿಟ್ಟು ಹೇಳಿದ್ರ ಬಗ್ಗೆ. ಅಂದರೆ ಸುಳ್ಳು ಯಾಕೆ ಹೇಳಬೇಕು ಇಲ್ಲಿ? ಬಟ್ ಅದು ಸ್ಟ್ರಾಟರ್ಜಿ ಅಂತಾರೆ, ಅದು ಸ್ಟ್ರಾಟರ್ಜಿ ಆಗೋದೇ ಇಲ್ಲ. ಮೇಯ್ನ್ ಆಗಿ ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲೇಬಾರ್ದು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ರೂಲ್ಸಲ್ಲಿ ಇದೆ. ಬಟ್ ಈ ರೀತಿಯಾಗಿ ಸುಳ್ಳು ಯಾಕೆ ಹೇಳ್ತಾರೋ ಗೊತ್ತಿಲ್ಲ. ಸದ್ಯ ಇವಾಗ ದೆವ್ವ ಬಿಡಿಸೋಕೆ ರೆಡಿ ಇದ್ದೀರಾ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ನಾಳೆ ಎಪಿಸೋಡಲ್ಲಿ 100% ದೆವ್ವ ಬಿಡಿಸಾದ್ಮೇಲೆ ಇಲ್ಲಿ ಸ್ವಲ್ಪ ನಗೋ ವಿಚಾರಗಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಅದೇ ಹೇಳಲ್ವಾ, ಕೆಲವೊಂದು ಎಪಿಸೋಡ್ಗಳು, ಈ ಹಿಂದಿನ ಎಪಿಸೋಡ್ಗಳಲ್ಲಿ ಹುಚ್ಚ ವೆಂಕಟ್ ಅವ್ರು ಬಂದಿದ್ರು. ಇಲ್ಲಿ ಏಕವಚನದಲ್ಲಿ ಇಲ್ಲಿ ಮಾತಾಡ್ತಾರೆ. ಅವ್ರ ಹೆಸರು ನನಗೆ ಅಷ್ಟೇ ಗೊತ್ತಿಲ್ಲ. ಏಕವಚನದಲ್ಲಿ ಹುಚ್ಚ ವೆಂಕಟ್ ಅವರು ಮಾತಾಡ್ತಾರೆ. ಮತ್ತೆ ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಆಗ್ಬಿಟ್ಟು ಬ್ಲಡ್ ಕೂಡ ಬರುತ್ತೆ. ಅವಾಗ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಇಲ್ಲಿ ನೀವು ನನಗೇನು ಬೇಕಾದರೂ ಹೇಳಿ, ಬಟ್ ಕಂಟೆಸ್ಟೆಂಟ್ಗಳು ನನ್ನ ಕುಟುಂಬ ಇದ್ದಂಗೆ, ಅವರಿಗೆ ಏಕವಚನದಲ್ಲಿ ಮಾತಾಡಬೇಡಿ ಮತ್ತೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬೈ ಚಾನ್ಸ್ ಆಯಿತು ಅಂತಂದರೆ ಡೈರೆಕ್ಟಾಗಿ ನನಗೂ ನಿಮಗೂ ಇಲ್ಲಿ ವಾರ್ ಇರುತ್ತೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ವಾರ್ನಿಂಗ್ ಕೊಟ್ಟಿದ್ರು. ಈಗ ಏಕವಚನದಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವ್ರಿಗೆ ಮಾತಾಡಿದ್ದಾರೆ. ಇನ್ನು ನಾಳೆ ಯಾವ ರೀತಿಯಾಗಿ ಇಲ್ಲಿ ಅಶ್ವಿನಿ ಗೌಡ ಕ್ಲಾಸ್ ಅಂತೂ ಸಿಕ್ಕಲ್ಲ. ಆಲ್ಮೋಸ್ಟ್ ಯಾರಿಗೂ ಕೂಡ ಕ್ಲಾಸ್ ಸಿಕ್ಕಲ್ಲ. ಯಾಕಂತಂದ್ರೆ ಇಲ್ಲಿ ಗ್ರ್ಯಾಂಡ್ ಫಿನಾಲೆ ಇರೋ ಕಾರಣ. ಬಟ್ ಸ್ವಲ್ಪ ಇಲ್ಲಿ ಬೈಯದಂತೂ ಇದ್ದೇ ಇರುತ್ತಲ್ಲ, ಸಾರಿ ಕೇಳಿಸ್ಬೋದು. ಇಲ್ಲಿ ಕ್ಲಾಸ್ ತಗೊಂಡಿಲ್ಲ ಅಂದ್ರೂ ಕೂಡ ಸಾರಿ ಕೇಳಿಸ್ಬೋದಲ್ವಾ? ಅದನ್ನ ಇಲ್ಲಿ ಮಾಡ್ತಾರಾ ಇಲ್ವಾ ಅಂತ ಇಲ್ಲಿ ಕಾದು ನೋಡ್ಬೇಕಿದೆ. ಯಾಕಂತಂದ್ರೆ ಇದೊಂದು ಸಿಂಪಲ್ ಆದ ಮ್ಯಾಟ್ರ್ ಅಲ್ಲ ಇದು. ಏನು ದೆವ್ವ ಬಂದಿದೆ ಮೈ ಮೇಲೆ, ಆ ರೀತಿಯಾಗಿ ಆಡ್ತಾಳೆ ಅಂತ ಅಂದ್ಬಿಟ್ಟು ಹೇಳೋದು ನಿಜವಾಗ್ಲೂ ಕೂಡ ಇದು ಸಿಂಪಲ್ ಮ್ಯಾಟರ್ ಅಲ್ಲ. ಯಾಕಂತಂದ್ರೆ ಅಷ್ಟು ಚಿಕ್ಕ ಹುಡುಗಿ ಮೇಲೆ ಈ ರೀತಿಯಾಗಿ ಇವರು ಬ್ಲೇಮ್ ಮಾಡಿದ್ರೆ ಈ ಒಂದು ಶೋನ ಕೋಟ್ಯಾಂತರ ಜನ ಇಲ್ಲಿ ನೋಡ್ತಾ ಇರ್ತಾರೆ. ನಿಜವಾಗ್ಲೂ ಕೂಡ ಇದಕ್ಕೆ ಸ್ವಲ್ಪ ಇಲ್ಲಿ ಅಶ್ವಿನಿ ಗೌಡ ಅವರಿಂದ ಮತ್ತೆ ಜಾನಿ ಕಡೆಯಿಂದ ಇಬ್ಬರು ಕಡೆಯಿಂದನೂ ಇಲ್ಲಿ ಸಾರಿ ಕೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಂದು ಒಂದು ಪರ್ಸನಲ್ ಒಪಿನಿಯನ್. ಇಲ್ಲಿ ರಕ್ಷಿತ್ ಅವರು ಯಾವ ರೀತಿ ಬೇಕಾದ್ರೂ ಆಡ್ಲಿ, ಅವರೊಂದು ಮೆಚುರಿಟಿ ಹೇಗಿದೆಯೋ ಅವರು ಆ ರೀತಿ ಇಲ್ಲಿ ಆಡ್ತಾ ಹೋಗ್ತಿದ್ರೆ ಯಾರನ್ನೂ ಇಲ್ಲಿ ಯಾರು ಕೂಡ ಬ್ಲೇಮ್ ಮಾಡಿದ್ರೆ ಅದರಿಂದ ಏನೂ ಕೂಡ ಇಲ್ಲಿ ಸಿಕ್ಕಲ್ಲ. ಇಲ್ಲಿ ಅವ್ರ ಮೇಲೆ ಬೇಕಂತ ಈ ರೀತಿ ಆಪಾದನೆ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿನೋ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಏನಾದ್ರು ಇವರಿಗೆ ಸೀಕ್ರೆಟ್ ಟಾಸ್ಕ್ ಏನಾದ್ರು ಕೊಟ್ಟಿರೋ, ಸೀಕ್ರೆಟ್ ಟಾಸ್ಕ್ ಏನಾದ್ರು ಕೊಟ್ಟಿರೋ ತೋರಿಸಿರೋರು. ಬಟ್ ಸೀಕ್ರೆಟ್ ಟಾಸ್ಕ್ ಅಂತೂ ಕೊಟ್ಟಿಲ್ಲ. ಇಲ್ಲಿ ಬೇಕಂತಾನೆ ಈ ರೀತಿ ಮಾಡ್ತಾರೆ, ಗೆಜ್ಜೆ ಅಲ್ಲಾಡ್ಸೋದು ಅದು ಇದು ಇಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ನಿಜವಾದ ದೆವ್ವ ಅಂತೂ ಇಲ್ಲಿ ನಾಳೆ ಬಿಡಿಸಲೇಬೇಕಾಗಿದೆ. ಇಲ್ಲಿ ಯಾರಿಗೆ ದೆವ್ವ ಹಿಡಿದಿದೆ ಅಂತ ಕೂಡ ಇಲ್ಲಿ ತೋರಿಸ್ಬೇಕಾಗಿದೆ. ಇಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ವಿಚಾರ ಇಲ್ಲಿ ಸೀರಿಯಸ್ ಆದ ಮ್ಯಾಟ್ರ್ ಅಂತಾನೆ ಹೇಳ್ಬೋದು. ಇಲ್ಲಿ ಸಿಂಪಲ್ ಆಗಿ ಯಾರ ಮೇಲೂ ಕೂಡ ಇಲ್ಲಿ ಈ ರೀತಿಯಾದ ಸಿಂಪಲ್ ಪದ ಅಂತೂ ಅಲ್ಲ. ಅವ್ರ ಮೇಲೆ ದೆವ್ವ ಬರುತ್ತೆ, ಭೂತ ಬರುತ್ತೆ ಅಂತ ಅಂದ್ಬಿಟ್ಟು ಮಾತಾಡೋದು. ಇಲ್ಲಿ ಗಿಲ್ಲಿಯವರಂತೂ ರಕ್ಷಿತಾ ಅವ್ರ ಪರ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರು. ಯಾಕಂತಂದ್ರೆ ಸುಮ್ಮನೆ ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಪರ್ಸನಲ್ ರೀಸನ್ ಇಟ್ಕೊಂಡ್ಬಿಟ್ಟು ಏನು ರೀಸನ್ ಇಟ್ಕೊಂಡಿದಾರೋ ಗೊತ್ತಿಲ್ಲ, ಅದರಲ್ಲಿ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರು ಕರೆಕ್ಟಾಗಿ ಹೇಳಿದ್ರು. ಆದರೆ ನಾಳೆ ಇಲ್ಲಿ ಯಾರಿಗೆ ದೆವ್ವ ಬಿಡಿಸ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ದೆವ್ವ ಬಿಡಿಸಲೇಬೇಕಾಗಿದೆ. ದೆವ್ವ ಯಾರ ಮೇಲಿದೆ ಅಂತ ಗೊತ್ತಾಗಲೇಬೇಕಿದೆ. ವೀಕ್ಷಕರೇ, ಇದ್ರ ಬಗ್ಗೆ ಇಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್ ಅವರು ಮಾತಾಡಬಾರ್ದಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಇವಾಗ ಇದ್ರ ಜೊತೆ ಇನ್ನೊಂದು ಫೋಟೋ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಬಿಗ್ ಬಾಸ್ ಮನೆಗೆ ಎಷ್ಟು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಕೇಳಿದ್ದಾರೆ. ಆಲ್ಮೋಸ್ಟ್ ನೀವು ಇಲ್ಲಿ ಫೋಟೋ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಟೋಟಲ್ ಆಗಿ ಇಲ್ಲಿ ಕಾಣಿಸ್ತಾ ಇರೋದೇ 12 ಜನ. ಈಗ ಬಿಗ್ ಬಾಸ್ ಮನೆಯಲ್ಲಿ ಇರೋದು 16 ಜನ. 4 ಜನ ಫೈನಲಿಸ್ಟ್ನ ಬಿಟ್ಬಿಟ್ಟು ಮಿಕ್ಕಿರೋರು ಈಚೆ ಹೋಗ್ತಾರೆ. ಅಂದ್ರೆ ಟೋಟಲ್ ಆಗಿ 4 ಜನ ಮನೆಯಿಂದ ಈಚೆ ಹೋಗ್ತಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತಿದೆ. ಅಲ್ಲಿ 12 ಜನದ ಫೋಟೋ ಏನಕ್ಕೆ ಇದೆ ಅಂತಂದ್ರೆ ಇಲ್ಲಿ 4 ಜನ ಎಲಿಮಿನೇಷನ್ ಕೂಡ ಇಲ್ಲಿ ಆಗ್ತಾರೆ, ಮತ್ತೆ 4 ಜನ ಫೈನಲಿಸ್ಟ್ಗಳು ಕೂಡ ಇಲ್ಲಿ ಇದ್ದಾರೆ. ಇಲ್ಲಿ 2 ತರಾನು ಇಲ್ಲಿ ಅರ್ಥ ಆಗುತ್ತೆ. 4 ಜನ ಫೈನಲಿಸ್ಟ್ ಬಿಟ್ಟು ಮಿಕ್ಕಿರೋರ್ ಫೋಟೋ ಇದೆ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಮತ್ತೆ ಇದ್ರ ಜೊತೆ 4 ಜನ ಇಲ್ಲಿ ಎಲಿಮಿನೇಷನ್ ಕೂಡ ಆಗ್ತಾರೆ ಅನ್ನೋ ಒಂದು ನ್ಯೂಸ್ ಕೂಡ ಸಿಕ್ಕಂಗೆ ಆಗುತ್ತೆ. ಟೋಟಲ್ ಆಗಿ ಇವಾಗ ಫೈನಲಿಸ್ಟ್ನ ಬಿಟ್ಟು 12 ಜನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ. ಅದ್ರಲ್ಲಿ 4 ಜನ ಹೋಗಬಹುದು ಅಂತ ಕೂಡ ಇಲ್ಲಿ ಹೇಳಲಾಗ್ತದೆ. ಅದರಲ್ಲೂ ಕೂಡ ಒಂದು 90% ಅಷ್ಟು ಹೆಸರು ಯಾರ್ಯಾರ್ದು ಓಡಾಡ್ತಿದೆ ಅಂತ ಕೂಡ ಇಲ್ಲಿ ನಾನು ಈ ಹಿಂದೆ ಹೇಳಿದ್ದೀನಿ.
ಮೊದಲನೇದಾಗಿ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಡ್ತಿರೋದು ಕರಣ್ ಆರ್ಯ ಅವರು, ತ್ರಿವಿಕ್ರಮ್ ಅವರ ಆತ್ಮೀಯ ಗೆಳೆಯರು ಇವರು. ಮತ್ತು ಇಲ್ಲಿ ರಮೋಲ್ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಿದೆ, ಮತ್ತು ವರುಣ್ ಆರಾಧ್ಯ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಿದೆ, ಮತ್ತು ಮೌನ ಗುಡ್ಡೆಮನೆಯವರು ಬಂದರೆ ಬರ್ಬೋದು, ಇಲ್ಲ ಅಂದರೆ ಇಲ್ಲ. ಮತ್ತು ಆರ್ ಕೆ ಚಂದನ್ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಿದೆ. ವಿಜಯ್ ಸೂರ್ಯ ಅವ್ರದ್ದು ಕೂಡ ಇಲ್ಲಿ ಇದೆ. ಮೌನ ಗುಡ್ಡೆಮನೆ ಇಲ್ಲ ಅಂತಂದರೆ ವಿಜಯ್ ಸೂರ್ಯ, ಇಷ್ಟರಲ್ಲಿ ಯಾರನ್ನ ಬರ್ಬೋದು ಅಂತಂದ್ಬಿಟ್ಟು ಇಲ್ಲಿ 90% ಕನ್ಫರ್ಮ್ ಆಗಿದೆ. ಆದರೆ ಇವರೇ ಪಕ್ಕ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದೇ ಹೇಳ್ತಾರಲ್ಲ, ಮಾತುಕತೆ ಆಗ್ತಾ ಇರುತ್ತೆ. ಅವ್ರದ್ದು ಕೂಡ ಇಲ್ಲಿ ಡೇಟ್ಸ್ ಇರುತ್ತೆ, ಅವ್ರದ್ದು ಕೂಡ ಡೇಟ್ಸ್ ಕ್ಲಾಶ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾತುಕತೆಗಳಲ್ಲಿ ಇತ್ತು. ಆದರೆ ಬಿಗ್ ಬಾಸ್ ಮನೆಗೆ 5 ಜನ ಇಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋದಂತೂ ಕನ್ಫರ್ಮ್ ಅಂತ ಹೇಳಲಾಗ್ತದೆ. ಆದರೆ ಯಾವಾಗ ಕೊಡ್ತಾರೆ, ಶನಿವಾರ ಕೊಡ್ತಾರಾ ಅಥವಾ ಭಾನುವಾರ ಕೊಡ್ತಾರಾ, ಇಲ್ಲ ಮಿಕ್ಕಿದ ದಿವಸದಲ್ಲಿ ಕೊಡ್ತಾರಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ನಾಳೆ ಎಪಿಸೋಡಲ್ಲಂತೂ ಇಲ್ಲಿ ಶನಿವಾರ ಇಲ್ಲ ಭಾನುವಾರ ಎಪಿಸೋಡಲ್ಲಂತೂ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತೂ ಆಗೋದಂತೂ ಇಲ್ಲಿ ಕನ್ಫರ್ಮ್ ಇದೆ. ಈಗ ಬಿಗ್ ಬಾಸ್ ಮನೆಯಿಂದ ಸತೀಶ್ ಅವರು ಹೊರಗಡೆ ಹೋಗಿದ್ದಾರೆ. ಇವ್ರನ್ನ ಬಿಟ್ಟು ಜೊತೆಗೆ 3 ಜನ ಕೂಡ ಇಲ್ಲಿ ಎಲಿಮಿನೇಷನ್ ಆಗ್ತಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ನಿಜವಾಗ್ಲೂ ಕೂಡ ಶಾಕಿಂಗ್ ಅಂತಾನೆ ಹೇಳ್ಬೋದು. ಮಂಜು ಭಾಷಿಣಿ ಅವರು ಇರ್ಬೋದು, ಮತ್ತು ಇಲ್ಲಿ ಧ್ರುವಂತ್ ಅವರು ಇರ್ಬೋದು, ಮತ್ತೆ ಅಶ್ವಿನಿ SM ಅವರು 3 ಜನ ಕೂಡ ಪಾಪ ತುಂಬಾ ಚೆನ್ನಾಗಿ ಇಲ್ಲಿ ಆಡ್ತಿದ್ರು. ಅವರು ಎಲಿಮಿನೇಷನ್ ಆಗಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ವೀಕ್ಷಕ, ವೈಲ್ಡ್ ಕಾರ್ಡ್ ಅಲ್ಲೂ ಕೂಡ ಈ ರೀತಿಯಾದ ಸ್ಪರ್ಧೆಗಳು ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ವೀಕ್ಷಕರೇ, ಶಾಕಿಂಗ್ ಎಲಿಮಿನೇಷನ್ ಇಲ್ಲಿ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಕಳೆದ ವಿಡಿಯೋದಲ್ಲಿ ನಾನು ಇಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. ಟೋಟಲ್ ಆಗಿ 5 ಜನ ಕಂಟೆಸ್ಟೆಂಟ್ಗಳು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಕೂಡ ಅಲ್ಲಿ ಗೊತ್ತಾಗ್ತಿದೆ. ನಾಳೆ ಇಲ್ಲಿ ಗ್ರ್ಯಾಂಡ್ ಫಿನಾಲೆ ಏನಿದೆ, ಇದರಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿ ಜಾನ್ವಿ ಅವ್ರ ಕಡೆಯಿಂದ ಮತ್ತು ಇಲ್ಲಿ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಇಬ್ರಿಗೂ ಇಲ್ಲಿ ಸ್ವಲ್ಪ ಮಾತಾಡ್ಬಿಟ್ಟು ಒಂದು ಚೂರು ಇಲ್ಲಿ ಸೀರಿಯಸ್ ಆಗಿ ಮಾತಾಡಿ ರಕ್ಷಿತ್ ಅವ್ರಿಗೆ ಈ ರೀತಿ ಮಾತಾಡಬಾರ್ದಿತ್ತು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇಷ್ಟು ದೊಡ್ಡ ರಿಯಾಲಿಟಿ ಶೋನಲ್ಲಿ ರಕ್ಷಿತ್ ಅವ್ರಿಗೆ ಈ ರೀತಿ ಸ್ವಲ್ಪ ಇಲ್ಲಿ ಫಸ್ಟ್ಗೆ ಗ್ರ್ಯಾಂಡ್ ಓಪನಿಂಗ್ನಲ್ಲಿ ಇಲ್ಲಿ ಅವಮಾನ ಆಯಿತು ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಇವ್ರ ಬಗ್ಗೆ ಇಲ್ಲಿ ಮಾತಾಡಿದ್ರು. ಯಾಕಂದರೆ ಬಂದಿದ ತಕ್ಷಣ ವಾಪಸ್ ಕಳಿಸ್ಬಿಟ್ರು ಅಂತ ಅಂದ್ಬಿಟ್ಟು ಅದಕ್ಕಿಂತ ದೊಡ್ಡ ಅವಮಾನ ಅಂತಾನೆ ಹೇಳ್ಬೋದು. ಅವ್ರ ಮೇಲೆ ದೆವ್ವ ಬರ್ತಿದೆ, ಬೂತು ಥರ ಆಡ್ತಾರೆ, ರಾತ್ರಿಯಲ್ಲಿ ಹೋಗಿ ಬಾತ್ರೂಮಲ್ಲಿ ಈ ರೀತಿ ಮಾಡ್ತಾರೆ, ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂದರೆ ಈ ರೀತಿಯಾದ ವರ್ಡ್ಸ್ಗಳಿದೆಯಲ್ಲ. ಬಟ್ ಇಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ರಕ್ಷಿತ್ ಅವ್ರ ಚಾಪೆ ಕೆಳಗಡೆ ನುಗ್ಗಿದ್ರೆ ಇವ್ರು ರಂಗೋಲಿ ಕೆಳಗಡೆ ನುಗ್ಗಿದ್ರು ಅಂತಾರಲ್ಲ, ಆ ರೀತಿಯಾಗಿ ಕೂಡ ಇಲ್ಲಿ ಆಯಿತು. ಇಲ್ಲಿ ಅವ್ರು ಏನು ಗೆಜ್ಜೆ ಅಲ್ಲಾಡಿಸ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಹೆದರ್ಸಿದ್ರು. ಅದೆಲ್ಲ ಆಗಿದ ತಕ್ಷಣ ಬೆಳಿಗ್ಗೆ ಏನು ಮಾತಾಡ್ತಾರೆ, ಇಲ್ಲಿ ಯಾರು ಗೆಜ್ಜೆ ಸೌಂಡ್ ಮಾಡಿದ್ರು ಅವ್ರು ನಂಗೆ ಕೇಳಿ ಸಿಕ್ಕಾಕೋಬೇಕು, ಸರಿಯಾಗಿದೆ ಅಂತ ಕೂಡ ಇಲ್ಲಿ ಡಿಸ್ಕಷನ್ ಎಲ್ಲ ಮಾಡ್ತಾರೆ. ಬಟ್ ಈ ರೀತಿಯಾಗಿ ತಪ್ಪು ಮಾಡೋದು ಅವರೇ, ಮತ್ತು ಇಲ್ಲಿ ಅದನ್ನು ಮಾಡಿಲ್ಲ ಅಂತಂದ್ಬಿಟ್ಟು ಹೇಳ್ಕೊಂತಿರೋದು ಅವರೇ. ಈ ಒಂದು ವಿಚಾರ ಎಷ್ಟು ಸರಿ ಎಷ್ಟು ತಪ್ಪು ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ನಿಜವಾಗೂ ಕೂಡ ಇಬ್ರಿಗೂ ಕೂಡ ಸರಿಯಾಗಿ ಇಲ್ಲಿ ಉಗಿದು ಈ ರೀತಿ ಮಾಡಬಾರ್ದು ಅಂತಂದ್ಬಿಟ್ಟು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅನಿಸ್ತದೆ. ಕಳೆದ 2 ವಾರದಿಂದ ಇಲ್ಲಿ ಅಶ್ವಿನಿ ಗೌಡರಿಗೆ ಯಾವುದೇ ಒಂದು ಕ್ಲಾಸ್ ಕೂಡ ಇಲ್ಲಿ ಸಿಕ್ಕಿಲ್ಲ. ಬಟ್ ಜಾನ್ವಿಯವರಿಗೆ ಸ್ವಲ್ಪ ಇಲ್ಲಿ ಹೇಳಿದ್ರು, ಅವರು ಏನು ಜಾನ್ವಿಯವರಿಗೆ ಸ್ವಲ್ಪ ಇಲ್ಲಿ ಹೇಳಿದ್ರು ಅವ್ರು ಏನೊಂದು ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಈಗ ನಾಳೆ ಎಪಿಸೋಡಲ್ಲಿ ನಿಜವಾಗ್ಲೂ ರಕ್ಷಿತಾ ಅವ್ರಿಗೆ ಇಲ್ಲಿ ಸಾರಿ ಕೇಳಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ. ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನೀವೇನಂತೀರಾ, ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಯಾರ್ಯಾರು ಬರಬೇಕು ಅಂತ ಅಂದ್ಬಿಟ್ಟು ನೀವು ಅನ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.